ತೇಜಸ್ವಿ ಪಟೇಲ್ರೆ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಬಾರಿಯ ಬಜೆಟನ್ನು, ವಿಶೇಷವಾಗಿ ರೈತ ಸಮುದಾಯದ ದೃಷ್ಟಿಯಿಂದ ನೋಡಿದಾಗ? ಸರ್, ಏನಾಗಿದೆ ಕೆಲವು ಪದಗಳಿಗೆ ಆಗಲೇ ವಯಸ್ಸಾಗೋಗ್ಬಿಟ್ಟಿದೆ. ನಾವು MSP ಬಗ್ಗೆ ಮಾತಾಡ್ತೀವಿ, ವೈಜ್ಞಾನಿಕ ಬೆಲೆ ಬಗ್ಗೆ ಮಾತಾಡ್ತೀವಿ, ತುಂಬ ಆಗಲೇ ಹೇಳ್ದಂಗೆ ವಯಸ್ಸಾಗೋಗ್ಬಿಟ್ಟಿದೆ. ಆದರೂ ಬಜೆಟ್ ಅಂದ ತಕ್ಷಣ ಆ ಪದಗಳಿಲ್ದಲೇ ನಾವು ಬೇರೆದು ಮಾತಾಡ್ಲಿಕ್ಕೆ ಶುರು ಮಾಡಲಿಕ್ಕೆ ಆಗೋದಿಲ್ಲ. ಈ ಕಳೆದ ಕೆಲ ದಿನಗಳಿಂದ ನಮ್ಮ ಪಂಜಾಬಿನ ರೈತ ಮುಖಂಡರಾದ ಜಗದೀಶ್ ಸಿಂಗ್ ದಲೈವಾಲಾ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. MSPನ ನೀವು ಶಾಸನಬದ್ಧಗೊಳಿಸಿ ಅಂತ. ಕೇಂದ್ರ ಸರ್ಕಾರ ಅವರ ಉಪವಾಸ ಸತ್ಯಾಗ್ರಹನ ನಿರ್ಲಕ್ಷಿಸಿದ ಕಾರಣಕ್ಕೆ ಸುಪ್ರೀಂ ಕೋರ್ಟಿನ ಜಡ್ಜ್ಗಳು ಇಂಟರ್ವ್ಯೂನ್ ಆಗಿ ಅವ್ರಿಗೆ ನೀವು ಉಪವಾಸ ಕೈಬಿಡಿ ಅಂತ ಹೇಳಿದರು. ಅವರು ಉಪವಾಸ ಕೈ ಬಿಡೋದಿಲ್ಲ, ವೈದ್ಯಕೀಯ ಸೇವೆ ತೊಗೊಳ್ತೀನಿ. ಆದರೆ ಇದು ಒಂದು ಪಾರ್ಟ್ ಸರ್. ಸಾಮಾನ್ಯವಾಗಿ ನಮ್ಮದು ಈ ಕೃಷಿ ಉತ್ಪನ್ನಗಳ ವೆಚ್ಚ ಮತ್ತು ಬೆಲೆ ಆಯೋಗ ಅಂತಿದೆ. ಪ್ರತಿ ವರ್ಷವೂ ನಮ್ಮೆಲ್ಲ ಉತ್ಪನ್ನಗಳ ದರನ ಹೆಚ್ಚಿಸ್ತಾ ಹೋಗುತ್ತೆ. ಕಳೆದ ವರ್ಷ 100 ರೂಪಾಯಿ ಸಿಗೋಂಥ ವಸ್ತು ಈ ವರ್ಷಕ್ಕೆ 120 ರೂಪಾಯಿಗೆ ಸಿಗುತ್ತೆ. ಆದರೆ ನಮ್ಮ ಕೃಷಿ ಉತ್ಪನ್ನಗಳ ದರ 100ರಿಂದ 110 ರೂಪಾಯಿಗೆ ಹೆಚ್ಚಳ ಮಾಡಿರ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ನಾವು ದರನ ಹೆಚ್ಚಿದ್ದೀವಿ ಅಂತ ಹೇಳ್ತಾರೆ. ದರನ ಹೆಚ್ಚಿದ್ದೀವಿ ಅಂದರೆ ಅದು ನಮ್ಮ ಕೊಂಡುಕೊಳ್ಳೋ ಶಕ್ತಿನ ಹೆಚ್ಚಿದಾರ ಅನ್ನೋದನ್ನು ನೋಡಬೇಕು ಆ್ಯಕ್ಚುಲಿ. ಆದರೆ ಅದು ನೋಡೋದಿಲ್ಲ. ಸರ್ಕಾರಗಳು ಇನ್ವೆಸ್ಟರ್ಸ್ನ ನಾವು ಹೂಡಿಕೆದಾರನ ನಾವು ಡೆವಲಪ್ಮೆಂಟ್ ವಿಷಯದಿಂದ ಹೂಡಿಕೆದಾರನ ನಾವು ಆಹ್ವಾನ ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇನ್ವೆಸ್ಟರ್ಸ್ನ ನೀವು ಬೇರೆ ದೇಶಗಳಿಂದ ತರ್ಬೋದು, ಖರೀದಿದಾರನಂತೂ ನೀವು ಬೇರೆ ದೇಶದಿಂದ ತರಲಿಕ್ಕೆ ಸಾಧ್ಯ ಇಲ್ಲ. ಖರೀದಿದಾರರು ಅದರಲ್ಲೂ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಜನ ಇದ್ದಾರೆ. ಕೃಷಿಗೆ ಸರಿಯಾದ ಆದಾಯ ಬಂದು ಕೃಷಿ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಹಣ ಸಿಗ್ಲಿಕ್ಕೆ ಸಾಧ್ಯ ಆದರೆ ನಮ್ಮ ಪರ್ಚೇಸಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಪರ್ಚೇಸಿಂಗ್ ಕೆಪಾಸಿಟಿ ಹೆಚ್ಚಾದರೆ ನ್ಯಾಚುರಲಾಗಿ ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಿರ್ಮಲಾ ಸೀತಾರಾಮನ್ ಅವರು ಇದು 8ನೇ ಬಜೆಟ್ ಆಗ್ತಾರೆ. ಇದನ್ನು ಎಷ್ಟು ನಮ್ಮ ವಲಯನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸಬೇಕಿದೆ. ಇತ್ತೀಚೆಗೆ ನಮ್ಮ ನಿರೀಕ್ಷೆಗಳಿಗಿಂತ ಇವ್ರಿಗೆ ನಮ್ಮ ಸಮಸ್ಯೆ ಎಷ್ಟು ಅರ್ಥ ಆಗಿದೆ ಅನ್ನೋದು ನಮ್ಮ ಕುತೂಹಲ ಇರೋದು. ಮೊದಲೇ ನರೇಂದ್ರ ಮೋದಿಯವರು ಕೃಷಿ ನಮ್ಮನ್ನ ಫಾರ್ಮರ್ಸ್ ಇನ್ಕಮ್ ಡಬಲ್ ಮಾಡ್ತೀವಿ ಅಂತ ಹೇಳಿದರು. ಆ ಥರದ್ದು ಯಾವ ಲಕ್ಷಣಗಳು ಈವರೆಗೂ 2022ರಲ್ಲಿ ಆಗಬೇಕಿತ್ತು. ಆ ಥರದ್ದು ಯಾವ ಲಕ್ಷಣಗಳು ಗೋಚರಿಸಿಲ್ಲ. ಇದನ್ನು ರಾಜಕೀಯ ಸ್ಟೇಟ್ಮೆಂಟ್ ಅನ್ಕೋಬೇಡಿ. ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದರೆ ಅದು ನಮ್ಮ ಸಾಲ ಪ್ರಮಾಣ ಹೆಚ್ಚಾಗ್ತಾ ಬಂದಿದೆ. ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿರೋದಂದ್ರೆ ಮೈಕ್ರೋ ಫೈನಾನ್ಸ್ನ ತೊಂದರೆನ. ಯಾವ ಜನರು ಮೈಕ್ರೋ ಫೈನಾನ್ಸಿನ ತೊಂದರೆಗೆ ಒಳಗಾಗಿದ್ದಾರೆ, ಗ್ರಾಮೀಣ ಪ್ರದೇಶದ ಜನರು, ಕೃಷಿ ವಲಯದವರು, ಕೃಷಿ ಕೂಲಿ ಕಾರ್ಮಿಕರು, ಇದೆಲ್ಲ ಯಾಕೆ ಕಾರಣಗಳಿಗೆ ಅನ್ನೋದನ್ನು ಕೇಂದ್ರ ಸರ್ಕಾರ, ಅಂದರೆ ಇದು ರಾಜ್ಯದ ಸಮಸ್ಯೆ ಆದರೂ ಕೂಡ ಕೇಂದ್ರ ಸರ್ಕಾರ ಗಮನಿಸಿದೆಯೋ, ಅದಕ್ಕೆ ಯಾವ ರೀತಿ ಒತ್ತು ಕೊಡುತ್ತೆ. ನಮಗೀಗ ಈ ಇತ್ತೀಚೆಗೆ ನಿರೀಕ್ಷೆಗಳು ಕಡಿಮೆ ಆಗಿದೆ. ಸ್ವಲ್ಪ ಕುತೂಹಲದಿಂದ ನೋಡ್ತಾ ಇದ್ದೀವಿ ಏನಾದರೂ ನಮ್ಮ ಕೃಷಿ ವಲಯಕ್ಕೆ. ಖಂಡಿತ ತೇಜಸ್ವಿ ಪಟೇಲ್ ಮಾತಾಡ್ತೀನಿ, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಭಾನುಶ್ರೀ ಅವರೇ, ಉದ್ಯಮಿಯಾಗಿ ಮತ್ತು ಮಹಿಳಾ ಉದ್ಯಮಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗಲೂ ಕೂಡ ತಾವು ಏನು ನಿರೀಕ್ಷೆನ ಇಟ್ಕೊಂಡಿದ್ದೀರಿ? ನಾನು ಮಹಿಳಾ ಉದ್ಯಮಿ ಆಗಿರೋದ್ರಿಂದ ನನಗೆ ಗವರ್ಮೆಂಟಿಂದ ಅಡ್ವಾಂಟೇಜ್ ಸಿಕ್ಕಿದೆ, ಡಿಸಡ್ವಾಂಟೇಜು ಸಿಕ್ಕಿದೆ. ಗವರ್ಮೆಂಟಿಂದ ಅಲ್ಲ, ಸೊಸೈಟಿಯಿಂದ. ಸೊ ನಾನು 5 ವರ್ಷದ ಮುಂಚೆ ಶುರು ಮಾಡಿದಾಗ ಗವರ್ಮೆಂಟ್ ಆಫ್ ಕರ್ನಾಟಕ ನಮಗೆ ಸೀಡ್ ಐಡಿಯಾ ಟು POC ಗ್ರ್ಯಾಂಟ್ ಕೊಟ್ಟಿತ್ತು. ಬಟ್ ಇದರಲ್ಲಿ ಡಿಸಡ್ವಾಂಟೇಜ್ ಏನು ಅಂದರೆ ತುಂಬ ಮಹಿಳಾ ಉದ್ಯಮಿಗಳಿಗೆ ಗೊತ್ತೂ ಇರಲ್ಲ ಈ ಥರದ್ದು ಗ್ರ್ಯಾಂಟ್ಸ್ ಇದೆ ಅಂತ. ಸೊ ಎವ್ರಿ ಟೈಮ್ ಇದು ಸರ್ಟನ್ ಬಜೆಟ್ ಸೆಟ್ ಮಾಡಿದಾಗ ಅವೇರ್ನೆಸ್ ಜನ್ರೇಟ್ ಮಾಡೋಕ್ಕೆ ಅಟ್ಲೀಸ್ಟ್ ಅದರಲ್ಲಿ 3% ಬಜೆಟು ಸೆಟ್ ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮಹಿಳಾ ಉದ್ಯಮಿಗಳಿಗೆ.